ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ನಿಮ್ಮ ಶುಭ ಲೋಹಿತ್. ಇವತ್ತು ಒಂದು ರ್ಯಾಂಡಮ್ ವಿಡಿಯೋ ಮಾಡೋಣ ಅಂತ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಇವತ್ತು ಏರ್ ಆಯಿಲ್ನ ಅಪ್ಲೈ ಮಾಡ್ಕೊಬೇಕು ಅಂತ ಇದ್ದೆ. ಬಿಕಾಸ್ ನನಗೆ 2 ಡೇಸಿಂದ ಅಪ್ಲೈ ಮಾಡ್ಕೊಳ್ಬೇಕು ಅಂತಿದ್ದೆ, ಹಾಗಿರಲಿಲ್ಲ. ಸೊ ಹಂಗಾಗಿ ಒಂದು ರ್ಯಾಂಡಮ್ ವಿಡಿಯೋ ವಿತ್ ನನಗೆ 2 ಡೇಸಿಂದ ಏನು ಎಕ್ಸ್ಪೀರಿಯೆನ್ಸ್ ಆಗ್ತಿದೆ. ಅರ್ಲಿ ಮಾರ್ನಿಂಗ್ ನಾನು 5 to 5:30 ಅರೌಂಡ್ ಆ ಟೈಮಲ್ಲಿ ಎದ್ದೇಳ್ತಾ ಇದ್ದೀನಿ. ಅದರಿಂದ ನನಗೇನೆಲ್ಲ ಬೆನಿಫಿಟ್ ಆಗಿದೆ ಆ್ಯಂಡ್ ನಿಮಗೂ ಕೆಲವೊಂದು ಟಿಪ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನಾನು ವೀಡಿಯೋದಲ್ಲಿ ಏರ್ ಆಯಿಲ್ನ ಅಪ್ಲೈ ಮಾಡಿಕೊಂಡು ನಿಮ್ಮ ಜೊತೆ ಮಾತಾಡೋಣ ಅಂತ. ಅಂದರೆ ಲೈಕ್ ನನಗೆ ಪರ್ಸ್ನಲಿ ಎಕ್ಸ್ಪೀರಿಯೆನ್ಸ್ ಆಗಿದೆ ತುಂಬ, ಆ್ಯಂಡ್ ನಾನು ಅದನ್ನು ಮೇಂಟೈನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ರ್ಯಾಂಡಮ್ ಟಾಕ್ಸ್ ಆಗಿರುತ್ತೆ, ಅಂದರೆ ವಿಡಿಯೋ ವಿತ್ ನಾನು ಏರ್ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳೋದ್ರ ಜೊತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ನ್ಯೂ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನಲ್ಲಿ ಬೇಗ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಫಸ್ಟು ನಾನು ಏನೆಲ್ಲ ಆಯಿಲ್ಸ್ಗಳನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ ತಿಳಿಸ್ತೀನಿ. ಇವಾಗ ತಾನೇ ಆಯಿಲ್ಸ್ಗಳನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೆಚ್ಚಗೆ ವಾರ್ಮ್ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಬಿಸಿ ಮಾಡೋಕ್ಕೆ ಹೋಗಲ್ಲ, ಜಸ್ಟ್ ಸ್ವಲ್ಪ ಉಗುರು ಬೆಚ್ಚಗೆ ಅಂತೀವಲ್ಲ, ಸೊ ಆ ರೀತಿ ಇದ್ದರೆ ಸಾಕು. ಏನೆಲ್ಲ ಆಯಿಲ್ಸ್ ಹಾಕಿದ್ದೀನಿ ಅಂದರೆ ಗೊತ್ತಿಲ್ಲ ವೀಡಿಯೋದಲ್ಲಿ ಹೆಂಗೆ ಕಾಣುತ್ತೆ ಅಂತ. ಕಲ್ಲರ್ ಮಾತ್ರ ರೆಡ್ಡಿಶು, ಯೆಲ್ಲೋ ಆ್ಯಂಡ್ ಫುಲ್ ಪಿಂಕು ಎಲ್ಲ ಥರನೂ ಇದೆ. ಏನೆಲ್ಲ ಹಾಕಿದ್ದೀನಿ ಅಂತ ಇವಾಗ ತಿಳಿಸ್ತೀನಿ. ಸೊ ಫಸ್ಟ್ನೇದಾಗಿ ನಾನು ಹರಳೆಣ್ಣೆ ಹಾಕಿದ್ದೀನಿ, ಅಂದರೆ ಕ್ಯಾಸ್ಟರ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಇವಾಗ ತುಂಬ ಬಿಸಿಲಿರೋದ್ರಿಂದ ಹೊರಗಡೆ ತುಂಬ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗಿರುತ್ತೆ. ಆ್ಯಂಡ್ ನನಗೆ ಎಸ್ಪೆಷಲಿ ಕಣ್ಣುರಿ ಬರುವಂಥದ್ದು, ತಲೆನೋವು ಬರೋದು ಅದೆಲ್ಲನೂ ಆಗುತ್ತೆ, ಕಾಲುರಿ ಎಲ್ಲ. ಹಾಗಾಗಿ ನಾನು ಹರಳೆಣ್ಣೆ ಹಾಕ್ಕೊಂಡಿದ್ದೀನಿ. ಯೂಶ್ವಲಿ ನನ್ನ ಹರಳೆಣ್ಣೆ ಕಮ್ಮಿ ಯೂಸ್ ಮಾಡುವಂಥದ್ದು. ಇವಾಗ ತುಂಬ ಬಿಸಿಲಿದೆಯಲ್ಲ, ಸೊ ಹಾಗಾಗಿ ನನಗೆ ಹಾಕ್ತಾಯಿದ್ರೆ ಆಗೋಲ್ಲ, ಅದಕ್ಕೋಸ್ಕರ ಕ್ಯಾಸ್ಟರ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆ ಕೊಕೊನಟ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ರೆಗ್ಯುಲರಾಗಿ ನಾನು ಯೂಸ್ ಮಾಡ್ತೀನಿ. ನಾನಿಲ್ಲಿ ಯೂಸ್ ಮಾಡಿರೋದು ಜಾಸ್ಮಿನ್ದು. ಸೊ ಆ್ಯಂಡ್ ದೆನ್ ನೆಕ್ಸ್ಟು ಪಿಂಕಿ ಎಲ್ಲೋ ಇಷ್ಟಾಗೆಲ್ಲ ಕಾಣಿಸ್ತಿದೆ ಅಂತ ಹೇಳಿದ್ನಲ್ಲ, ಅದು ಬಂದುಬಿಟ್ಟು ಲೋಹಿತ್ ಅವರು ಎಲ್ಲೋ ಹೋಗಿದ್ದಾಗ ಆದಿವಾಸಿ ಅವ್ರದ್ದು ಏರ್ ಆಯಿಲ್ ತೊಗೊಂಬಂದಿದ್ರು. ಆ್ಯಂಡ್ ಅವ್ರು ಯೂಸ್ ಮಾಡಲ್ಲ ಕರೆಕ್ಟಾಗಿ, ಅದಕ್ಕೆ ವೇಸ್ಟ್ ಏನಕ್ಕೆ ಮಾಡೋದು ಅಂತ ನಾನು ಇವಾಗ ತುಂಬ ದಿವಸದಿಂದ ಅಂದರೆ ನನ್ನ ಕಣ್ಣಿಗೆ ಬಿದ್ದಾಗ ಅದನ್ನು ಯೂಸ್ ಮಾಡೋದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಹಾಗಾಗಿ ಈ ಕಲರ್ ಇದೆ, ಅದು ನಿಮಗೆ ಕಾಣಿಸಲ್ಲ. ಸೊ ಎಣ್ಣೆ ನಾನು ಸ್ವಲ್ಪನೇ ತೊಗೊಂಡಿದ್ದು. ನನ್ನ ಇವಾಗ ಹೇರ್ ಕಟ್ ಮಾಡಿಸಿದ್ದೀನಲ್ಲ, ನನಗೆ ಮುಂಚೆನೂ ಅಷ್ಟೇ ನನ್ನ ಹೇರ್ ತುಂಬ ಆಯಿಲೆಲ್ಲ ತೊಗೊಳ್ತಾ ಇರಲಿಲ್ಲ. ಸೊ ಹಾಗಾಗಿ ಕಮ್ಮಿ ಕ್ವಾಂಟಿಟಿನ ನಾನು ಯೂಸ್ ಮಾಡ್ತಿದ್ದೆ, ತೋರಿಸಿದ್ದೀನಿ ಎಷ್ಟೋ ವೀಡಿಯೋದಲ್ಲಿ ನಿಮಗೂ ಸಹ. ಹಾಗಾಗಿ ಇದರಲ್ಲಿ ಒಂದು ಇಷ್ಟು ಬರೋ ಥರ ಆಯಿಲ್ ತೊಗೊಂಡಿದ್ದೀನಿ. ಇವಾಗ ನಾನು ಅಪ್ಲೈ ಮಾಡ್ಕೊಳ್ತೆ ನಿಮ್ಮ ಜೊತೆ. ನನ್ನ 2 ಡೇಸ್ ಅರ್ಲಿ ಮಾರ್ನಿಂಗ್ ಎದ್ದು ನಾನು ಏನೇನೋ ಕೆಲಸ ಮಾಡ್ಕೊಳ್ತಿದ್ದೆ ಆ್ಯಂಡ್ ನನಗೇನು ಬೆನಿಫಿಟ್ ಆಯಿತು ಆ್ಯಂಡ್ ನಿಮಗೆ ಕೆಲವೊಂದು ಟಿಪ್ಸ್ ಕೊಡೋದು ಎದ್ದೇಳೋದಕ್ಕೆ, ಲೈಕ್ ಆ ರೀತಿದು ಮಾತಾಡಿಕೊಂಡು ಏರ್ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ ಅಂತ. ಏನಕ್ಕೆ ಇವತ್ತು ರ್ಯಾಂಡಮಾಗಿ ಈ ರೀತಿ ಎಕ್ಸ್ಪೀರಿಯನ್ಸ್ದು ಅಥವಾ ಕೆಲವೊಂದು ಟಿಪ್ಸು, ಎಸ್ಪೆಷಲಿ ವುಮೆನ್ಸ್ಗಳಿಗೆ, ಮನೇಲಿ ಯಾರ್ಯಾರು ಇರ್ತೀರಾ ಅಥವಾ ಎಲ್ಲಾದರೂ ವರ್ಕಿಂಗ್ ಹೋಗೋರಿಗೆ ಅಥವಾ ನನ್ನ ವೀಡಿಯೋಸ್ ಯಾರ್ಯಾರು ನೋಡ್ತಾ ಇದ್ದೀರಾ, ಸುಮ್ಮನೆ ಈಗ ನನ್ನ ಥರನೇ ಇರ್ತೀರಾ, ಕೆಲಸ ಇದ್ದಾಗ ಹೊರಗಡೆ ಹೋಗೋದು ಅಥವಾ ಮನೇಲಿದ್ದಾಗ, ಆ್ಯಂಡ್ ಎಷ್ಟು ಬೆನಿಫಿಟ್ ಆಗುತ್ತೆ ಅಂತ. ನಾನು ಸ್ವಲ್ಪ ಡೇಸಿಂದ ಎಲ್ಲ ಸೋಂಬೇರಿ ಆಗಿಬಿಟ್ಟಿದ್ದೆ. 7:30 7:45 ಒಂದೊಂದು ದಿನ 8 ಗಂಟೆ ಆಗೋದು ಎದ್ದೇಳೋದು. ಅದಕ್ಕೆ ರೀಸನ್ ಪಾಪುನು ಲೇಟಾಗಿ ಮಲ್ಕೊಳ್ಳೋ ಥರದ್ದು ಆ್ಯಂಡ್ ನಾವು ಸ್ವಲ್ಪ ಮೊಬೈಲ್ಸ್ ಎಲ್ಲ ನೋಡೋದು ಆ ಥರದ್ದಾಗಿತ್ತು. ಆ್ಯಂಡ್ ಏನು ಫಾಲೋ ಮಾಡ್ತಾಯಿದ್ದೀನಿ, ಯಾಕೆ ಈ ರೀತಿ ಅಂದ್ಕೊಂಡಿದ್ದೀನಿ, ಚಾಲೆಂಜ್ ತೊಗೊಂಡಿದ್ದೀನಿ ಅಂತಲೂ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತಾ ನಿಮ್ಮ ಜೊತೆ ಕೆಲವೊಂದಿಷ್ಟು ಟಿಪ್ಸ್ಗಳನ್ನ ನಾನು ಯಾವ ರೀತಿ ಟ್ರೈ ಮಾಡ್ತಾಯಿದ್ದೀನಿ ಇದೆಲ್ಲದಕ್ಕೆ ಅಂತೆಲ್ಲನೂ ತಿಳಿಸ್ತೀನಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಫಸ್ಟು ಆಯಿಲ್ನ ನೀಟಾಗಿ ಈ ರೀತಿ ಮಿಕ್ಸಪ್ ಮಾಡ್ಕೊಳ್ತಾಯಿದ್ದೀನಿ. ಆಲ್ರೆಡಿ ಮಿಕ್ಸ್ ಆಗಿದೆ, ಬಟ್ ಇನ್ನೊಂದು ಸಲ ನೀಟಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಕಾಟನ್ ಏನೂ ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ಹಂಗೆ ನಾನು ಫಿಂಗರ್ಸ್ ಯೂಸ್ ಮಾಡಿ ಅಪ್ಲೈ ಮಾಡ್ಕೊಳ್ತೀನಿ. ಇವಾಗ ನಾನು 2 ಡೇಸಿಂದನೂ ಅಂದರೆ ಆಲ್ರೆಡಿ ಮಿನಿ ವ್ಲಾಗ್ಸ್ ಹಾಕಬೇಕು ಅಂತ ಶೂಟ್ ಮಾಡ್ಕೊಂಡಿದ್ದೆ, ಬಟ್ ನಂಗೆ ಆಗಿರಲಿಲ್ಲ. 2 ಡೇಸಿಂದ ಅಂದರೆ ಫಸ್ಟು ಡೇಯಲ್ಲಿ ನಾನು ಪಾಪು ನೀರು ಬೇಕು ಅಂತ ಎಬ್ಬಿಸಿದ್ದು. ನನ್ನನ್ನು 5 o'clock ಆಗಿತ್ತು ಅವತ್ತು. ಅವನಿಗೆ ಎದ್ದು ಬಾಟಲ್ಗೆ ನೀರೆಲ್ಲ ಹಾಕ್ಕೊಟ್ಟು ಅವನು ನೀರು ಕುಡಿದು ಮಲ್ಕೊಂಡ್ಮೇಲೆ ನನಗೆ ನಿದ್ದೆ ಬರಲಿಲ್ಲ. ಫಸ್ಟ್ ನಾನು ಹೇಳ್ತೀನಿ, ನಾನು ತುಂಬ ಏನು ಎಲ್ಲ ಮೇಂಟೈನ್ ಮಾಡಿದೆ ಕ್ಲೀನಾಗಿ ಅಂತ ಹೇಳಲ್ಲ. ಅರೌಂಡ್ 5 o'clock ಒಂದು 5:25 5:30 ಅರೌಂಡ್ ಒಂದು ಹಾಫ್ ಆನ್ ಅವರ್ ಫೋನ್ ನೋಡಿದೆ. ಆ್ಯಕ್ಚುಲಿ ಅದು ಬ್ಯಾಡ್, ಹಂಗೆಲ್ಲ ಇದ್ದ ತಕ್ಷಣ ಫೋನ್ ನೋಡಬಾರ್ದು, ಅದು ನನಗೂ ಗೊತ್ತು. ಇವಾಗ ಫಸ್ಟೇ ಆಗಿದ್ದ ಎಕ್ಸ್ಪೀರಿಯೆನ್ಸ್. ಬಿಕಾಸ್ ನಾನು ಅವತ್ತು ಫೋನ್ ನೋಡಿದ ಕಾರಣ ಬಂದುಬಿಟ್ಟು ನನಗೆ ಕೊಲಾಬ್ರೇಷನ್ದು ಫಾರ್ಮ್ದು ಇತ್ತಲ್ಲ, ಅದಕ್ಕೇನೋ ಒಂದು ಡೀಟೇಲ್ಸ್ನ ಸೆಂಡ್ ಮಾಡೋದಿತ್ತು, ಅಪ್ಡೇಟ್ ಮಾಡಬೇಕಿತ್ತು. ಅದು ಸ್ವಲ್ಪ ನನಗೆ ಕನ್ಫ್ಯೂಷನ್ ಆಗ್ತಾಯಿತ್ತು. ಹಾಗಾಗಿ ನಾನೇನು ಮಾಡಿದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಫೋನ್ ಇಟ್ಕೊಂಡು ಕೂತ್ಕೊಂಡೆ ಪಾಪು ಮಲಗಿಸಿ. ಅದಾದಮೇಲೆ ಫಸ್ಟು ಹೋಗಿ ನಂದೇನಿದೆ ಡೈಲಿ ರೂಟೀನಲ್ಲಿ ಬ್ರಷ್ ಮಾಡಿ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬಂದು
ಫಸ್ಟ್ ನಾನು ಪೂಜೆ ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಹೊಡ್ಕೊಂಡೆ. ಅದಾದ ನಂತರ ಸ್ವಲ್ಪ ಪಾತ್ರೆಗಳಿತ್ತು, ಅದನ್ನು ತೊಳ್ಕೊಂಡೆಲ್ಲ ಆದಮೇಲೆ ಡೈರೆಕ್ಟ್ ಪೂಜೆ ಎಲ್ಲ ಮಾಡಿಬಿಟ್ಟು ಆ್ಯಂಡ್ ಅವತ್ತು ನಾವು ಅಂದರೆ ಇವಾಗ ನೆಕ್ಸ್ಟ್ ಡೇಗೆ ಅಂತ ದಾಸವಾಳದ ಗಿಡ ಇದೆ ನಮ್ಮ ಮನೆ ಮುಂದೆ, ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ. ಅದನ್ನೇ ನಾವು ಪೂಜೆಗೆ ಯೂಸ್ ಮಾಡೋದಲ್ಲ, ಸೊ ನಮಗೆ ಸಾಕಾಗುತ್ತೆ. ಸಂಜೆ ಟೈಮನ್ನೇ ನಾಳೆ ಪೂಜೆಗೆ ಅಂದರೆ ಮೊಗ್ಗಳನ್ನೆಲ್ಲ ಎತ್ತಿಡ್ತೀವಿ, ಅವತ್ತು ಎತ್ತಿಟ್ಟಿರಲಿಲ್ಲ. ಸೊ ಹಾಗಾಗಿ ಫ್ಲವರ್ಸ್ನೆಲ್ಲ ತೆಗೆದು ನೀಟಾಗಿ ಕಿತ್ತಿಟ್ಕೊಂಡ್ಬಿಟ್ಟು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಫುಲ್ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡಿದ್ದೆ ಪೂಜೆಗಿಂತ ಮುಂಚೆ. ಅವತ್ತು ಮೊಬೈಲ್ ನೋಡಿದಾಗ ಒಂದು ಹಾಫ್ ಆನ್ ಅವರ್ ವೇಸ್ಟ್ ಆಯಿತು ಅನ್ನಿಸ್ತು. ಅದಾದಮೇಲೆ ಡೈರೆಕ್ಟಾಗಿ ತಿಂಡಿ ಎಲ್ಲ ಮಾಡಿಕೊಂಡು ಅವತ್ತು ಆ್ಯಕ್ಚುಲಿ ಫ್ರೈಡೇ ವಾರ ಇತ್ತು, ಹೌದು, ನೆಲ ಎಲ್ಲ ತೊಳೆದು ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಿದೆ. ಆ್ಯಂಡ್ ತಿಂಡಿ ಅವತ್ತು ಏನು ಮಾಡಿದೆ ಅಂದರೆ ಚಿತ್ರಾನ್ನ ಎಲ್ಲ ಮಾಡಿಕೊಂಡೆ. ಅದಾದಮೇಲೆ ಅವತ್ತು ನೋಡಿದ್ರೆ ಅವಾಗಿನ್ನೂ ಟೈಮ್ ಬಂದುಬಿಟ್ಟು 7:30 ಆಗಿತ್ತು, ಅಷ್ಟು ಕೆಲಸಗಳಾಗಿತ್ತು. ನಂಗೆ ನಿಜ ಎಷ್ಟು ಶಾಕ್ ಅನ್ನಿಸ್ತು ಅಂದರೆ, ಶಾಕ್ ಅನ್ನಿಸೋದಕ್ಕಿಂತ ಮುಂಚೆ ಏನು ಅನ್ನಿಸ್ತು ಅಂದರೆ, ತುಂಬ ಜನ ನೋಡಿದ್ದೀನಿ ವ್ಲಾಗ್ಸ್ಗಳಲ್ಲೆಲ್ಲ ಅರ್ಲಿ ಮಾರ್ನಿಂಗ್ದು ಅವ್ರದ್ದು ಏನು ವರ್ಕ್ಸ್ ಮಾಡಿರ್ತಾರೆ ಎಲ್ಲನೂ ಆಗ್ತಿರ್ತಾರಲ್ವ, ಅವಾಗ ನಂಗೆ ಅಂದ್ಕೊಳ್ತಿದ್ದೆ ತುಂಬ ಜನ ನೋಡಿದಾಗ ಹೆಂಗೆ ಎದ್ದೇಳ್ತಾರೆ ಅವರು ಅಷ್ಟು ಬೇಗ. ಆ್ಯಂಡ್ ಕೆಲವೊಬ್ರು ಸೆಲೆಬ್ರಿಟೀಸ್ಗಳದ್ದು ನೋಡ್ತೀನಲ್ಲ, ವರ್ಕೌಟ್ಸ್ ಮಾಡೋ ಅಂಥದ್ದು, ಸ್ಕಿನ್ ಕೇರಿಗೆ ಟೈಮ್ ಕೊಡೋದು ಎಲ್ಲ ಹೆಂಗೆ ಮೇಂಟೈನ್ ಮಾಡ್ತಾರೆ ಅನ್ನಿಸ್ತಿದೆ. ಬಟ್ ನನಗೆ ಅದು ರಿಯಲಾಗಿ ಎಕ್ಸ್ಪೀರಿಯೆನ್ಸ್ ಆಗಿದ್ದು. ಮುಂಚೆ ನಾನೆಲ್ಲ ಅಂದರೆ PUಗೆಲ್ಲ ಹೋಗುವಾಗ ಓದ್ತಿರುವಾಗ ಪರ್ಟಿಕ್ಯುಲರ್ 4:30 ಲೈಕ್ ಆ ರೀತಿ ಎಲ್ಲ ಎಕ್ಸಾಮ್ಸ್ ಇದೆ ಅಂದಾಗ, ಟೆಸ್ಟ್ಸ್ ಇದೆ ಅಂದಾಗ ಓದ್ತಿದ್ದೆ, ಅವಾಗ ತಾನಾಗೆ ಎಕ್ಸ್ಟ್ರಾ ಆಗಿರೋದು. ಬಟ್ ಇವಾಗ ಇತ್ತೀಚೆಗೆ ಸೋಂಬೇರಿ ಥರ ಆಗಿಬಿಟ್ಟಿದ್ದೆ, ಫುಲ್ಲು 7:30 7:45 ಹಾಗೆ ಹೇಳ್ತಿದ್ದೆ. ಎಷ್ಟು ಕೆಲಸನೇ ಆಗ್ತಿರಲಿಲ್ಲ. ಲೋಯಿಯವ್ರು ನಂಗೆ ತುಂಬ ಬೈಯೋರು ಕೆಲವೊಂದು ಸತಿ, ಅಂದರೆ ತಿಂಡಿ ಆಗಿರ್ತಿರ್ಲಿಲ್ಲ, ಪಾಪು ಕೆಲವೊಂದು ಸತಿ ಗೋಳಿಕೊಳ್ಳೋದು, ಅವ್ನು ಇಟ್ಕೊಂಡು ಮಾಡೋದು ಕಷ್ಟ ಅಲ್ವಾ, ಹಾಗಾಗಿ ಆ ರೀತಿ ಆಗೋದು. ನಂಗೆ ಮೊನ್ನೆ ಎಕ್ಸ್ಪೀರಿಯೆನ್ಸ್ ಹಂಗಾಗಿತ್ತು. ಓಕೆನಾ, ಬೇಗ ತಿಂಡಿ ಮಾಡಿ ಬೇಗ ಸಾಂಬಾರೆಲ್ಲ ಮಾಡಿಕೊಂಡೆ. ಅರೌಂಡ್ 10 ಅಷ್ಟರಲ್ಲಿ ನನಗೇನೂ ಕೆಲಸ ಇರಲಿಲ್ಲ. ಆ್ಯಂಡ್ ಬಟ್ಟೆ ವಾಶಿಗೆ ಹಾಕಿದ್ದೆ, ಎದ್ದ ತಕ್ಷಣ ಫೇಸ್ ವಾಶ್ ಮಾಡ್ಕೊಂಡು ಸ್ನಾನ ಬಂದಾದ್ಮೇಲೆ ಪೂಜೆ ಎಲ್ಲ ಮುಗಿಸಿ ಬೇಗನೆ ಒಂದು 10 ಅಷ್ಟರಲ್ಲಿ ನನಗೆಲ್ಲ ಕೆಲಸನೂ ಆಗಿತ್ತು. ಏನೂ ಕೆಲಸನೇ ಉಳ್ಕೊಂಡಿರಲಿಲ್ಲ. ಆಮೇಲೆ ಪಾಪು ನೋಡ್ಕೊಳ್ಳೋದು, ಏನಾದರೂ ವೀಡಿಯೋಸ್ ನೋಡೋದು, ವೀಡಿಯೋ ಮಾಡೋದು, ತಲೆ ಕೆಡಿಸ್ಕೊಂಡು ಲೈಕ್ ಕಂಟೆಂಟ್ಗೆ ಸ್ವಲ್ಪ ಕೆಲಸ ಕೊಡೋದು ತಲೆಗೆ, ಹಂಗೆ ಮಾಡ್ತಾಯಿದ್ದೆ. ಅದಾದಮೇಲೆ ನೆಕ್ಸ್ಟ್ ಡೇ ನಿನ್ನೆ ಏನಾಯಿತು ಅಂದರೆ, ಮಿನಿ ವ್ಲಾಗ್ಸ್ಗೆಲ್ಲ ಹಾಕೋಣ ಅಂತ ಶೂಟ್ ಮಾಡಿಕೊಂಡೆ. ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ, ಬಿಕಾಸ್ ಈ ಇನ್ಸಿಡೆಂಟ್ ಹೇಳಲೇಬೇಕು. ಲೋಹಿತ್ ಅವ್ರ ಫೋನ್ದಲ್ಲಿ ಮೊನ್ನೆ ಅದು ಮಕ್ಕಳದು ವಿಡಿಯೋ ಬಂದಿತ್ತು. ಯಾಕೆ ಫೋನ್ ಕೊಡಬೇಡಿ ಅಂತಾರೆ ಅಂತ ನಿಜ ನಂಗೆ ಆ ಥರದ್ದು ನೋಡಿದಾಗ ಭಯ ಆಯಿತು. ಪಾಪು ಏನೋ ಅರೌಂಡ್ 5 to 6 ಇಯರ್ಸ್ ಹುಡುಗ ಇರ್ಬೋದು. ಮಲ್ಗೋ ಟೈಮಲ್ಲಿ ಅಂದರೆ ನೈಟ್ ಟೈಮಲ್ಲಿ ಕಣ್ಣೂರಿ ಅಂತೇನೋ ಹುಡುಗ ಹಾಸ್ಪಿಟಲ್ಗೆ ಹೋಯ್ತಂತೆ, ನಮ್ಮ ಬೇಲೂರಲ್ಲೇ ತೋರಿಸೋದಕ್ಕೆ. ಆವಾಗ ಡಾಕ್ಟರ್ಸ್ ಎಲ್ಲ ಮೆಡಿಸನ್ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಬೆಳಿಗ್ಗಿನ ಟೈಮ್ ಎದ್ದು ನೋಡಿದಾಗ ಅದು ಫೋಟೋ ಮತ್ತು ಶೇರ್ ಮಾಡಿ ಅವರು ಅಪ್ಡೇಟ್ ಮಾಡಿದ್ದು ಇವ್ರ ಗ್ರೂಪಲ್ಲಿ, ಅಂದರೆ ಬಾಯ್ಸ್ ಗ್ರೂಪ್ಗಳೆಲ್ಲ ಇರುತ್ತಲ್ಲ ಊರವ್ರದ್ದು. ಸೊ ಅದರಲ್ಲಿ ತುಂಬ ಮೊಬೈಲ್ ನೋಡಿ ಕಣ್ಣಿಂದೇನೋ ಗುಡ್ಡೆ ಲೈಕ್ ಐಬಲ್ದಿರುತ್ತಲ್ಲ ಅದೇನೋ ಹೊಡ್ಕೊಂಡು ಬ್ರೋಕ್ ಆಗಿಬಿಟ್ಟು ಬ್ಲಡ್ಡೆಲ್ಲ ಬಂದಿತ್ತು. ಆ ಪಾಪು ನೋಡೋಕ್ಕಾಗ್ತಿಲ್ಲ. ನನಗೆ ಅವಾಗ ತುಂಬ ಭಯ ಆಯಿತು. ಹೌದಲ್ವ, ಮಕ್ಕಳಿಗೆ ಫೋನ್ ಕೊಡಬಾರ್ದು. ನಮ್ಮ ಮನೆಯವನು ಇವಾಗ ತುಂಬ ರೆಕಗ್ನೈಸ್ ಮಾಡ್ತಾನಲ್ಲ, ಎಲ್ಲ ಗೊತ್ತಾಗುತ್ತೆ. ಅವನೇ ಯೂಟ್ಯೂಬ್ ಶಾರ್ಟ್ಸ್ ನೋಡೋದು. ಆ್ಯಂಡ್ ನಾನು ಕೆಲಸ ಮಾಡ್ಕೊಳ್ಬೇಕು ಸ್ವಲ್ಪ ಎಲ್ಲ ಫೋನ್ ಕೊಡ್ತಿದ್ದೆ, ಅವ್ನು ಸೈಲೆಂಟಾಗಿರಲ್ಲ ಇಲ್ಲಾಂದರೆ ಅಂತ. ಅದು ನೋಡಿ ರಿಯಲಿ ಶಾಕ್ ಆಯಿತು. ಯಾರೂ ಫೋನ್ ಕೊಡಬಾರ್ದು. ನಿನ್ನೆಯಿಂದ ನಾವು ಪಾಪುಗೆ ಫೋನ್ ಅವಾಯ್ಡ್ ಮಾಡಿದ್ದೀವಿ ತುಂಬ. ಊಟ ತಿನ್ನಿಸುವಾಗ ಒಂದು 10 ಮಿನಿಟ್ಸ್ ಅಷ್ಟೇ ಕೊಡ್ತಿರೋದು, ಅದು ಅವ್ನು ಬೇಗ ತಿನ್ನಲ್ಲ ಅಂತ ಬಿಟ್ಟರೆ ಫುಲ್ ಅವಾಯ್ಡ್ ಮಾಡಿದ್ದೀವಿ. ಮಕ್ಕಳು ಫುಲ್ಲು ಹತ್ರ ಹಿಂಗೆ ಇಟ್ಕೊಂಡು ಸ್ಕ್ರೀನಲ್ಲಿ ನೋಡ್ತಾರಲ್ಲ, ಅದೆಷ್ಟು ಐ ಡ್ಯಾಮೇಜ್ ಆಗುತ್ತೆ. ನಿಜ ಎಲ್ಲರೂ ಇವಾಗ ಅಡಿಕ್ಷನ್ ಆಗಿದ್ದಾರೆ, ಮಕ್ಕಳು ನೋಡ್ತಾರೆ. ಬಟ್ ಆ ಹುಡ್ಗಂಗೆ ಹಂಗೆ ಆಯಿತು ಅಂತ ನನಗೆ ಸೀರಿಯಸ್ಲಿ ನಂಬೋಕ್ಕಾಗಲಿಲ್ಲ. ಸೊ ಹಂಗಾಗಿ ನಾನು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಅಂತ ನಾವು ಪಾಪುಗೆಲ್ಲ ಇವಾಗ ಫೋನ್ಸ್ ಕೊಡ್ತಿಲ್ಲ. ನಿನ್ನೆಯಿಂದ ಒಂದು 10 ಮಿನಿಟ್ಸ್ ಅಷ್ಟೇ, ಅದು ಊಟ ಮಾಡಿಸುವಾಗ ಅಂತ ಒಂದು ಹಠ ಮಾಡ್ತಿರುವಾಗ ಕೊಡ್ತಿದ್ದೀವಿ. ನನಗಂತೂ ಸಿಕ್ಕಾಪಟ್ಟೆ ಭಯ ಆಯಿತು. ಆ್ಯಂಡ್ ನಮ್ಮ ಪಾಪು ಒಂದು ಸತಿ ನೋಸ್ ಹತ್ರ ಕಣ್ಣ ಹತ್ರ ಎಲ್ಲ ಸ್ಕ್ರ್ಯಾಚ್ ಅಂದರೆ ಇಂಜುರಿ ಮಾಡಿಕೊಂಡು ಸ್ಟಿಚ್ಚೆಲ್ಲ ಹಾಕ್ಸಿದ್ವಿ. ಆ ಟೈಮಿಂದನೂ ಅಷ್ಟೇ, ಎಲ್ಲರೂ ಬಿಟ್ಟೋದ್ರೂ ಅವನ ಬಗ್ಗೆನೇ ನೆನಪಾಗ್ತಾ ಇರುತ್ತೆ, ಎಲ್ಲೇನು ಮಾಡ್ಕೊಂಡ್ಬಿಡ್ತಾನೋ ಅಂತ. ಅದೊಂದು ಇನ್ಸಿಡೆಂಟಿಂದ ನಾನು ತುಂಬ ಭಯಪಡ್ತೀನಿ. ಆ್ಯಂಡ್ ಇದನ್ನು ಮೊನ್ನೆ ನೋಡಿ ಎಷ್ಟು ಫೀಲ್ ಆಯಿತು ಅಂದರೆ, ಹೌದಲ್ಪ ನಾವು ಇಷ್ಟು ತಪ್ಪು ಮಾಡ್ತೀವಿ ಕೊಟ್ಟು ಅನ್ನಿಸಿತ್ತು. ನಾವೇ ಅಷ್ಟೊಂದು ನೋಡ್ತೀವಿ, ನಾವು ನೋಡೋದ್ರಿಂದ ಮಕ್ಕಳು ಅಡಿಕ್ಷನ್ ಆಗ್ತಾರೆ. ಸೊ ಅವನಿಗೆ ಕೊಡೋದು ಅವಾಯ್ಡು. ಆ್ಯಂಡ್ ಅವನ ಮುಂದೆನೂ ಸ್ವಲ್ಪ ನೋಡೋದು ಕಮ್ಮಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ನಾನು, ಲೋಹಿತ್ ಅವರು. ಆ್ಯಂಡ್ ಅವ್ರು ನಂಗೆ ತುಂಬ ಬೈತಾರೆ.
ಸೊ ಹಂಗಾಗಿ ನಾನು ಹೌದು ಕೊಡಬಾರ್ದು ಆ ಥರ ಎಲ್ಲ ನಮ್ಮ ಮಕ್ಳಿಗಾದ್ರೆ ನಮಗೆ ಎಷ್ಟು ನೋವಾಗುತ್ತಲ್ವ. ನಿಜ ಅದು ಇವಾಗ ನಾವು ಕೆಲಸ ಮಾಡ್ಕೊಬೇಕು ಅಂತ ಕೊಡ್ತೀವಿ, ಬಟ್ ಅದು ಏನಾದರೂ ಆ ಥರ ಇನ್ಸಿಡೆಂಟ್ಸ್ಗಳಾದಾಗ ನಿಜ ಅದು ಮತ್ತೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಮಕ್ಕಳಿಗೆ. ಸೊ ನಾನು ಆ ಥರದ್ದೆಲ್ಲ ನಾನು ಪಾಠ ಅಂತ ಅಂದ್ಕೊಳ್ಬೇಕು. ಅದು ನೋಡಿದಾಗ ನನಗಂತೂ ಸಿಕ್ಕಾಪಟ್ಟೆ ನೋವಾಯಿತು. ಯಾರನ್ನೂ ಮಕ್ಳಿಗೆ ಫೋನ್ ಕೊಡಬೇಡಿ. ಇವನ್ ನಾನು ಅದನ್ನು ಚೆನ್ನಾಗಿ ಅಳವಡಿಸ್ಕೊಬೇಕು. ಯಾರೆಲ್ಲ ಮದರ್ಸ್ ಇದ್ದೀರಾ ಅಂದರೆ ಚಿಕ್ಕ ಮಕ್ಕಳು ಸ್ವಲ್ಪ ಅಟ್ಲೀಸ್ಟ್ ಸ್ಕೂಲ್ಗೆ ಹೋಗೋ ಟೈಮ್ಗಳಲ್ಲಿ ಅವ್ರು ನೋಡಲ್ಲ, ಅವಾಯ್ಡ್ ಮಾಡ್ತಾರೆ. ಬಟ್ ಆದ್ರೂ ಆ ಮಗುಗೊಂದು 5 to 6, 7 ಇಯರ್ಸ್ ಆಗಿರ್ಬೋದು. 5 to 6 ಅಂತೂ ಇದೆ ಏಜ್, ನಂಗೆ ಗೊತ್ತಿಲ್ಲ. ಸೊ ಈ ವಿಷಯನ ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಅದೊಂದು ಎಕ್ಸ್ಪೀರಿಯನ್ಸ್ ಆಯಿತು. ಆ್ಯಂಡ್ ದೆನ್ ನನಗೆ ನಿನ್ನೆ ಸೆಕೆಂಡ್ ಡೇ ಓಕೆನಾ ಚಾಲೆಂಜ್ ತೊಗೊಂಡಿದ್ದಂಗೆ ಇದೊಂಬೇಕು ಅಂತ ಕರೆಕ್ಟಾಗಿ ಒಂದು 5 o'clock 5:30 ನನಗೆ ಎಚ್ಚರ ಆಗಿಬಿಡ್ತು. ಆಮೇಲೆ ಎದ್ಮೇಲೆ ಇಲ್ಲ ನಾನು ಅಂದ್ಕೊಂಡಿರೋ ಥರ ಮಾಡಲೇಬೇಕು ಅಂತ ಎದ್ಬಿಟ್ಟು ನಿನ್ನೆನೂ ಅಷ್ಟೇ ಎಲ್ಲ ಕೆಲಸ ಮುಗಿಸ್ಕೊಂಡೆ. 7 o'clock ಅಷ್ಟರಲ್ಲಿ ತಿಂಡಿನೂ ಎಲ್ಲ ಮುಗಿದು ಪೂಜೆನೂ ಎಲ್ಲ ಆಗಿತ್ತು. ಆಮೇಲೆ ಪಾಪು ಕರೆಕ್ಟಾಗಿ ಎದ್ಬಿಟ್ಟ. ಐ ಥಿಂಕ್ ನಾನು ಅದು ಮಿನಿ ವ್ಲಾಗ್ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ, ಅದನ್ನು ಇನ್ನೂ ಪೋಸ್ಟ್ ಮಾಡಿಲ್ಲ, ಎಡಿಟ್ ಆಗಿಲ್ಲ ಅಂತ. ಸೊ ಪೋಸ್ಟ್ ಮಾಡ್ತೀನಿ. ಪಾಪು ಎದ್ದೇಳೋಷ್ಟು ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿರುತ್ತೆ. ನೆನ್ನೆ ತಿಂಡಿ ಚಪಾತಿಗೆ ಅಂತ ಎಲ್ಲ ಹಿಟ್ಟು ಅದುವಾಗ ಕಲಸಿದ್ದೆ ಇಟ್ಟಿದ್ದೆ. ಆ್ಯಂಡ್ ಖಾರ ಮಾಡಿ ಇಟ್ಬಿಟ್ಟಿದ್ದೆ ಈರುಳ್ಳಿದು. ಪಾಪು ಎದ್ದು ಬಂದು ಆದಮೇಲೆ ಆರಾಮಾಗಿ ಅವನಿಗೂ ಫೋನ್ ಕೊಡಬಾರ್ದು ಅಂತ ಸ್ಪೂನ್ಸು ಎಲ್ಲ ಬಾಕ್ಸಸ್ ಇರುತ್ತಲ್ಲ, ಅವನು ಅದನ್ನು ಕೇಳ್ತಾನೆ ಆಟಾಡೋದಕ್ಕೆ, ಅದನ್ನೆಲ್ಲ ಕೊಟ್ಟು ಅವಾಯ್ಡ್ ಮಾಡಿಸಿ ಅವನ ಫೋನ ಸೊ ಮಾಡಿಕೊಂಡೆ. ಆ್ಯಂಡ್ ಇವತ್ತೂ ಅಷ್ಟೇ 5 o'clock ನನಗೆ ಇಷ್ಟ ಆಯಿತು. ಬಟ್ ನನಗೆ ಯಾಕೋ ನಿದ್ದೆ ಸರಿಯಾಗಿಲ್ಲ ಪಾಪು. ಆಮೇಲೆ ಇನ್ನೊಂದು ಇದನ್ನು ಹೇಳಬೇಕು, ನಮ್ಮನವನಿಗೆ ನೆನ್ನೆ ಅವರಪ್ಪ ಫೋನ್ ಕೊಡಲಿಲ್ಲ, ನಾನು ಕೊಟ್ಟಿಲ್ಲ. ಸೊ ಹಂಗಾಗಿ ನೈಟು ಏನು ಮಾಡ್ತಿದ್ದ ಅಂದರೆ ಒಂದು ಹೊತ್ತಲ್ಲಿ ಅರೌಂಡ್ 1 o'clock ಆಗಿತ್ತು. ಅದು ಅವನು ಅದೇ ಗುಂಗಲ್ಲಿ ಮಲಗಿದ್ನಲ್ಲ. ಸೊ ಏನಂತಿದ್ದ ಅಂದರೆ ಅಳ್ತಾ ಇದ್ದ, ಕಣ್ಣು ಮುಚ್ಕೊಂಡೇ ಅಳ್ತಾ ಇದ್ದ. ಪಪ್ಪ ಫೋನ್ ನೋಡಬೇಕು, ಕೊಡಿ ಕೊಡಿ ಪಪ್ಪ ಫೋನು ಕೊಡಿ ನೋಡಬೇಕು ಅಂತ ಅಳ್ತಾ ಇದ್ದ. ಅವಾಗ ಹೆಂಗೆ ಅನ್ನಿಸ್ತು ಅಂದರೆ ಒಂಥರ ಭಯ ಆಯಿತು ನಮಗೆ. ಲೋಯ್ತು ಅವ್ರು ಅವಾಗ ನಂಗೆ ಅಂತಿದ್ರು, ನೋಡು ಕೊಡ್ತೀಯಲ್ಲ ಹಿಂಗಾಗುತ್ತೆ ರೂಢಿ ಆದರೆ ಅಂತ. ಸೀರಿಯಸ್ಲಿ ಯಾರು ಮಕ್ಳಿಗೆ ಫೋನ್ ಕೊಡಬಾರ್ದು. ನಂಗೆ ರಾತ್ರಿ ಹಂಗಾಯಿತು. ಆಮೇಲೆ ಹೆಂಗೋ ಸಮಾಧಾನ ಮಾಡಿ ಅವನ ಹತ್ರ ಹೋಗಿ ಮಲ್ಕೊಂಡು ಸಮಾಧಾನ ಮಾಡಿ ಮಲಗಿಸ್ದೆ. ಎಷ್ಟು ಅನಿಸ್ತು ಅಂದರೆ ಮಕ್ಕಳಿಗೆ ಈ ವಯಸ್ಸಿಗೆ ಮೈಂಡ್ ಅವ್ರದ್ದು ಇನ್ನೂ ಚಿಕ್ಕದಿರುತ್ತೆ. ನಮಗೆ ಎಷ್ಟೊಂದು ಬುದ್ಧಿ ಇದ್ದರೂ ನಾವು ಮತ್ತೆ ಮತ್ತೆ ದೊಡ್ಡ ಕೆಲಸ ಮಾಡ್ತೀವಿ. ಮಕ್ಳ ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ ಅಂತ ನನಗೂ ಅದೊಂದು ಎಕ್ಸ್ಪೀರಿಯನ್ಸ್ ಆಯಿತು ಇವತ್ತು. ಆ್ಯಕ್ಚುಲಿ ನೈಟು ಸಖತ್ತು ನನಗೊಂಥರ ಭಯನೇ ಆಗ್ತಿತ್ತು ಆ ಥರ ಆದರೆ. ಆ್ಯಂಡ್ ನನ್ನ ಫ್ರೆಂಡ್ ಅವ್ರ ಮಗುನೂ ಹಂಗೆ ಮಾಡ್ತಿದ್ದ, ಇವಾಗ ಅವಾಯ್ಡ್ ಮಾಡ್ತೀನಿ ಅಂತ. ಅವಳು ನನ್ನ ಮಗನ ಹಿಂಗೆ ಮಾಡ್ತಿದ್ದ ಅಂತ ನನ್ನ ಹತ್ರ ಶೇರ್ ಮಾಡಿಕೊಂಡ್ಳು. ಸೊ ಆದಷ್ಟು ಫೋನ್ಸ್ನ ಯಾರೂ ಕೊಡೋದು ಬೇಡ, ಕೊಡಬಾರ್ದು ಕೂಡ. ಯಾರೆಲ್ಲ ಮಕ್ಕಳಿಗೆ ಫೋನ್ಸ್ ಕೊಟ್ಟು ಕೆಲಸ ಮಾಡ್ಕೊಳ್ಳೋದು ಅಥವಾ ಏನಾದರೂ ಇರುತ್ತೆ, ಮಕ್ಳಿಗೆ ಯಾರು ದಯವಿಟ್ಟು ಫೋನ್ ಕೊಡಬೇಡಿ. ಆ್ಯಂಡ್ ಇನ್ನೊಂದು ರೀಲ್ಸಲ್ಲಿ ನೋಡಿದಾಗ ಅಷ್ಟೇ ಒಂದು ಪಾಪು ಫೋನ್ ನೋಡ್ತಾಯಿದ್ದೆ. ಸಡನ್ನಾಗಿದ್ದು ಅಂದರೆ ನಮ್ಮ ಕಂಟ್ರಿ ಇದೆಲ್ಲ ಬೇರೆ ಕಂಟ್ರಿದು, ಸಡನ್ನಾಗಿ ಬ್ಲಾಸ್ಟ್ ಆಗಿಬಿಟ್ಟಿದೆ. ಬಟ್ ಆ ಪಾಪು ಕೈಯಿಂದ ಎಸ್ಬಿಟ್ಟಿದೆ ಫೋನು, ಅದಕ್ಕೇನೂ ಎಫೆಕ್ಟ್ ಆಗಿಲ್ಲ. ಬಟ್ ಇನ್ ಕೇಸ್ ಏನಾದರೂ ಕೆಲವೊಂದು ಸತಿ ಮಕ್ಳಿಗೇನಾದರೂ ತುಂಬ ಅಪಾಯ ಆದಾಗ ಎಷ್ಟು ನೋವಾಗುತ್ತೆ ಅಲ್ವಾ. ನಮ್ಮ ಇಂಟೆನ್ಷನ್ ಬೇರೆ ಇಟ್ಕೊಂಡು ನಾವು ಫೋನ್ ಕೊಡ್ತೀವಿ, ಅವ್ರಿಗಾಗೋದೇ ಬೇರೆ. ಸೊ ಎಲ್ಲದಕ್ಕೂ ನಾವೇ ಒಂಥರ ಬ್ಲೇಮ್ ಆಗಬೇಕಾಗುತ್ತೆ. ನಾನಂತೂ ತುಂಬ ಕಂಟ್ರೋಲ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಅವನಿಗೆ ಕೆಲವೊಂದಿಷ್ಟು ಟಾಯ್ಸ್ಗಳು ಡಿಫ್ರೆಂಟ್ ಆಗಿರೋದು ಕಾರ್ಡ್ಸ್ಗಳೆಲ್ಲ ಬುಕ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಅವ್ನು ಡೈವರ್ಟ್ ಆಗಲಿ ಮೈಂಡ್ ಅಂತ. ಅಂದರೆ ಅವನಿಗೆ ಇನ್ನೊಂದು 6 months ಆದರೆ ಸ್ವಲ್ಪ ಎದುರುತ್ತಾನೆ, ಹೇಳಿದ್ದು ಕೇಳ್ತಾನೆ. ಬಟ್ ಇವಾಗ ಅವನು ಕೇಳೋ ಸ್ಥಿತಿಲಿ ಇಲ್ಲ, ಏಕೆಂದರೆ ಅವನ ಏಜ್ ಹಂಗಿದೆ. ದಟ್ಸ್ ವೈ ಆ ರೀತಿ ಕಾರ್ಡ್ಸು ಎಲ್ಲ ನಾನು ಇವಾಗ ಬುಕ್ ಮಾಡಿದ್ದೀನಿ. ಅವನಿಗೆ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಆ್ಯಕ್ಟಿವಾಗಿ ಅನಿಸ್ಬೇಕು ಕ್ರಿಯೇಟಿವಿಟಿದು ಅಂತ, ಆ ಥರದ್ದೊಂದು ಬುಕ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಾನು ಪರ್ಸ್ನಲಾಗಿ ಹೇಳಬೇಕು ಅಂದರೆ ಇವಾಗ 2-3 ಡೇಸಿಂದ 5:30 ಅಥವಾ 5:45 ಹಾಗೆ ಎದ್ದೇಳ್ತಾ ಇದ್ದೀನಿ. 5:30 ಅರೌಂಡ್ ಅಂತೂ ಎದ್ದೇಳ್ತೀನಿ. ಅಲಾರಾಮ್ ಏನು ಇಟ್ಕೊಳ್ತಿಲ್ಲ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. 2 ಡೇಸಲ್ಲಿ ಎದ್ದು ನೋಡಿ. ಎದ್ದೇಳಬೇಕು ಅಂತ ಅಂದ್ಕೊಂಡ್ರೆ ಆ ಟೈಮಿಗೆ ನಾವು ಎದ್ದೇಳ್ಬೋದು. ಬಿಡು ಇನ್ನೊಂದು 10 minutes ಮಲ್ಕೊಳ್ಳೋಣ ಆಮೇಲೆ ಎದ್ದೇಳೋಣ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಆಗೋಲ್ಲ. ನಾನು ಏನಕ್ಕೆ ಈ ಥರ ಚಾಲೆಂಜ್ ತೊಗೊಳ್ತಾ ಇದ್ದೀನಿ ಬೇಗ ಎದ್ದೇಳಬೇಕು ಅಂದರೆ, ಒಂದು ನಮ್ಮ ಮನೇಲಿ ತಿಂಡಿ ಆಗೋ ಟೈಮ್ ಆಗಿತ್ತು, ಲೋಹಿತ್ ಬೈತಾರೆ ಅಂತ. ಆ್ಯಂಡ್ ನನಗೆ ಪಾಪುನ ಇಟ್ಕೊಂಡು ಕೆಲಸ ಮಾಡೋದು ಕಷ್ಟ ಆಗೋದು. ಅವನಿವಾಗ ನೆಮ್ಮದಿಯಾಗಿ ಮಲಗಿದ್ದಾಗ ನಾನು ನೆಮ್ಮದಿಯಾಗಿ ಕೆಲಸ ಮಾಡ್ಕೊತೀನಿ. ನನಗೆ ಒಂಥರ ಪೀಸ್ ಅನಿಸುತ್ತೆ ಮೈಂಡು. ಒಂದು 8 ಗಂಟೆ ಮಿನಿಮಮ್, ಜಾಸ್ತಿ ಅಂದರೂ 8 ಗಂಟೆ ಹೊತ್ತಿಗೆ ನಂದು ಎಲ್ಲ ಕೆಲಸ ಆದ್ರೂ ನಾನು ಎಷ್ಟು ಫ್ರೀಯಾಗಿರ್ಬೋದು ಅಂತ ನನಗನ್ಸುತ್ತೆ. ಆದಮೇಲೆ ನನಗೇನಾದರೂ ಆ್ಯಕ್ಟಿವಿಟೀಸ್ ಇದ್ದರೆ ಅಥವಾ ಅವ್ನು ನೋಡ್ಕೊಳ್ಳೋದು, ಅವ್ನ ಜೊತೆ ಆಟ ಆಡೋದು ಲೈಕ್ ದಟ್ ಆ ರೀತಿ ಮಾಡ್ಕೊಳ್ಬೋದಲ್ವ. ಅದಕ್ಕೆ ತುಂಬ ಖುಷಿ ಆಯಿತು. ಯಾರಾದರೂ ಲೇಟಾಗಿ ಎದ್ದೇಳೋದು, ನಿಮ್ಮ ಕೆಲಸ ಆಗ್ತಿಲ್ಲ, ನಿಮ್ಮ ಮನೆಯವ್ರ ಕೈಲಿ ಬೈಸ್ಕೊತೀರಾ ಅಥವಾ ಮಕ್ಳಿಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ ಅನ್ನೋರು ಈ ರೀತಿ 5:30 ಹಾಗೆ ಎದ್ದೇಳೋಕ್ಕೆ ಟ್ರೈ ಮಾಡಿ. ನಿಜವಾಗ್ಲೂ
ಒಂದು ವೈಬ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಬೆಳಗ್ಗೆ ಎದ್ದಾಗಿಂದ ಸ್ವಲ್ಪ ಕೆಲವೊಂದು ಚೇಂಜ್ ಮಾಡ್ಕೊಳ್ಬೇಕು. ತುಂಬ ಜನದ ವೀಡಿಯೋಸ್ ನೋಡಿದಾಗ ಕ್ರಿಯೇಟಿವ್ ಆಗಿರ್ತಾರೆ. ಸೊ ಹಾಗಾಗಿ ನಾನು ಬೇರೆಯವ್ರದ್ದು ರಂಗೋಲಿ ಡಿಸೈನ್ಸ್ ನೋಡಿಸಿ ಡೈಲಿ ಒಂದೊಂದು ಬೇರೆ ಥರ ರಂಗೋಲಿ ಹಾಕಬೇಕು ಅನ್ನೋ ಥರ ಅಂದ್ಕೊಂಡು ಆ ರೀತಿ ಟ್ರೈ ಮಾಡ್ತಾಯಿದ್ದೀನಿ. 2 ಡೇಸಿಂದ ಬೇರೆಯವ್ರದ್ದು ರೀಲ್ಸಲ್ಲಿ ರಂಗೋಲಿ ನೋಡ್ಕೊಂಡು ನನಗೆ ಇಷ್ಟ ಆಯಿತು ಇದನ್ನು ಹಾಕ್ತಾಯಿದ್ದೀನಿ. ಅದೊಂಥರ ವೈಬ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಎದ್ದ ತಕ್ಷಣ ಕೆಲವೊಂದು ಪಕ್ಷಿಗಳು ಕೂಗು ಕೇಳೋದಿದೆಯಲ್ಲ, ನಮ್ಮನೆ ಮುಂದೆ ತುಂಬ ಪಕ್ಷಿಗಳು ಬರುತ್ತೆ. ಗುಬ್ಬಚ್ಚಿ ಆಗಿರ್ಬೋದು, ಪಾರಿವಾಳ, ಲೈಕ್ ಆ ರೀತಿದೆಲ್ಲ. ಅದೆಲ್ಲ ಸೌಂಡ್ಸ್ ಮಾಡುವಾಗ ಕೇಳುವಾಗ ಎಷ್ಟು ಹಿತ ಅನಿಸುತ್ತೆ ಅಂದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಅದೊಂದು ವೈಬ್ ತುಂಬ ಇಷ್ಟ. ಆ್ಯಂಡ್ ತುಂಬ ಬೇಗ ಕೆಲಸಗಳಾಗ್ತಿದೆ. ನನಗೆ ಯಾವುದೇ ರೀತಿ ಸ್ಟ್ರೆಸ್ ಅನಿಸಲ್ಲ. ಈವನ್ ಲೋಹಿತ್ ಅವ್ರ ಹತ್ರನೂ ಏನಾದರೂ ಹೇಳಿಸ್ಕೊಡೋದು ತಪ್ಪುತ್ತೆ. ಆ್ಯಂಡ್ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ನನಗೆ ಇನ್ನರ್ ಫೀಲಿಂಗ್ ತುಂಬ ಚೆನ್ನಾಗಿದೆ. ಯಾಕೆ ಅಂತಂದರೆ ಇಷ್ಟು ದಿನ ನಾನು ಅಂದ್ಕೊಳ್ತಿದ್ದೆ ಯಾಕಿಷ್ಟು ಸೋಂಬೇರಿ ಅಂತ. ಬಟ್ ಇವಾಗ ಅಂದ್ಕೊಳ್ತಾ ಇದ್ದೀನಿ. ಒಂಥರ ನನ್ನ ಫ್ರೆಂಡ್ ಹೇಳ್ತಾಯಿದ್ಲು, ಇದು ಮಂಕಿ ಮೈಂಡ್ ಥರ ನಮ್ಮದು. ಒಂದು ಕ್ಷಣ ಇದ್ದಂಗೆ ಒಂದು ಕ್ಷಣ ಇರಲ್ಲ. ಇದು ಮಾಡು ಅಂದಾಗ ನಾಳೆ ಮಾಡೋಣ, ಆಮೇಲೆ ಮಾಡೋಣ ಅನಿಸುತ್ತೆ. ಸೊ ಅದು ಒಂದು ಕಾನ್ಸ್ಟೆಂಟ್ ಮೈಂಡಿಗೆ ಬರಬೇಕು ಅಂದರೆ ನಾವು ಅದಕ್ಕೆ ಎಫರ್ಟ್ಸ್ ಹಾಕಲೇಬೇಕು. ಆಮೇಲೆ ನಂಗೆ ಅಂದ್ಕೊಂಡು ಹೌದಲ್ವಾ ಅಂದ್ಕೊಂಡೆ. ಬಟ್ 2 ಡೇಸಿಂದ ಐ ಆಮ್ ರಿಯಲಿ ನನಗೆ ಎಚ್ಚರ ಆಗುತ್ತೆ ಬೆಸ್ಟ್ ಅಂತ ಅನ್ಬೋದು. ತುಂಬ ಬೇಗ ಕೆಲಸಗಳಾಗ್ತಾಯಿದೆ. ತುಂಬಾ ಖುಷಿ ಇದೆ ನನಗೆ. ಇದನ್ನು ಕಂಟಿನ್ಯೂ ಮಾಡ್ತೀನಿ ಖಂಡಿತ. ಯಾಕೆಂದರೆ ನಮಗೆ ಒಂದು ನೆಮ್ಮದಿ ಸಿಗುತ್ತೆ ಇದರಿಂದ. ಏನೋ ಒಂಥರ ಫೀಲಿಂಗ್ ಚೆನ್ನಾಗಿರುತ್ತೆ. ನಮಗೋಸ್ಕರ ನಾವೇನಾದ್ರು ಮಾಡಬೇಕು ಅಂದಾಗ ಕೆಲವೊಂದಿಷ್ಟು ಎಫರ್ಟ್ಸ್ ಹಾಕಲೇಬೇಕು. ವಿತೌಟ್ ಎಫರ್ಟ್ ಯಾವುದೂ ಸಾಧ್ಯ ಆಗಲ್ಲ. ಹಾಗಾಗಿ ನಾನು ಎಫರ್ಟ್ ಹಾಕಿ ಆ್ಯಂಡ್ ಖುಷಿಯಿಂದ ಎಫರ್ಟ್ ಹಾಕ್ತಾಯಿದ್ದೀನಿ. ನಿಜ ಹೇಳ್ಕೊಳ್ಳೋಕ್ಕೆ ಒಂಥರ ವೈಬ್ ಇನ್ನೂ ಹಿಂಗೆ ಹೇಳಬೇಕು ಅಂತ ಗೊತ್ತಿಲ್ಲ. ಅಷ್ಟು ಖುಷಿ ಆಗುತ್ತೆ ನನಗೆ ಬೇಗ ಬೇಗ ಕೆಲಸ ಆಗ್ತಿರೋದು. ಆ್ಯಂಡ್ ಕೆಲವೊಂದಿಷ್ಟು ನೆಕ್ಸ್ಟ್ ಟೈಮೆಲ್ಲ ಸ್ವಲ್ಪ ಪ್ರಾಣಾಯಾಮ ಎಲ್ಲ ಟ್ರೈ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ. ಕೆಲಸಗಳೆಲ್ಲ ಆಗ್ತಾಯಿದೆ. ಆ್ಯಂಡ್ ನನ್ನ ಮೈಂಡ್ ಸೆಟ್ ತುಂಬ ಚೆನ್ನಾಗಿದೆ, ಪೀಸ್ಫುಲ್ಲಾಗಿದೆ ಒಂದು 2-3 ಡೇಸಿಂದ. ಯಾಕೆಂದರೆ ಮೇಯ್ನಾಗಿ ಆಗಬೇಕಾಗಿರೋದು ಹೆಣ್ಮಕ್ಳಿಗೆ ಮನೇಲಿ ಕಳಿಸಲ್ವ. ಸೊ ಹಾಗಾಗಿ ಆ್ಯಂಡ್ ಚೆನ್ನಾಗಿದೆ. ಅರ್ಲಿ ಮಾರ್ನಿಂಗ್ ಬೇಗ ಎದ್ದಳು ನೀವು ಈ ರೀತಿ ಕೆಲಸಗಳು ಮಾಡ್ಕೊಳ್ಳೋದಾಗಿರ್ಬೋದು, ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡೋದಾಗಿರ್ಬೋದು, ಆ ಥರದ್ದೆಲ್ಲ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಹ್ಯಾಪಿ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಹಾಗಾಗಿ ಚೆನ್ನಾಗಿದೆ. ಆ್ಯಂಡ್ ಮಿನಿ ವ್ಲಾಗ್ಸ್ ಹಾಕೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೆನ್ನೆದು ಶೂಟ್ ಮಾಡಿಟ್ಕೊಂಡಿದ್ದೀನಿ. ಆದಷ್ಟು ನನಗೆ ಪರ್ಫೆಕ್ಟಾಗಿ ಫೋನ್ಸ್ ಎಲ್ಲ ಬ್ಯಾಕ್ ಕ್ಯಾಮ್ರದು ಹಿಟ್ಟು ಮಾಡ್ಕೊಳ್ಳೋಕೆ ಬರೋಲ್ಲ. ಹಾಗಾಗಿ ಕೆಲವೊಂದಿಷ್ಟು ತೊಗೊಂಡಿದ್ದೀನಿ. ಅದ್ರದ್ದು ಡೇ 1 ಮಿನಿ ವ್ಲಾಗ್ ಲೈಕ್ ಆ ರೀತಿಯೇ ಹಾಕ್ತೀನಿ. ಡೇ 1 ಕ್ಯಾಪ್ಚರ್ ಮಾಡಿದೆ, ಡೇ 2 ಇದೆ. ಬಟ್ ಡೇ 1 ಅಂತಲೇ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ ಕೆಲವೊಂದಿಷ್ಟು ಅಷ್ಟೇ ನನಗೆ ಆ ಫೀಲ್ ಅನಿಸಿದ ಟೈಮ್ದಲ್ಲಿ ಮಿನಿ ವ್ಲಾಗ್ಸ್ ಮಾಡ್ಕೊಳ್ತೀನಿ. ನಾನು ಡಿಫ್ರೆಂಟಾಗಿ ಡೈಲಿ ಕಸ ಗುಡಿಸೋದು ಅದು ಇದು ಪೂಜೆ ಮಾಡೋದು ಇತ್ತಿದ್ದೆ. ಸೊ ಹಂಗಾಗಿ ಅದಕ್ಕಿಂತ ಡಿಫ್ರೆಂಟಾಗಿ ಏನಾದರೂ ಇದ್ದರೆ ಟ್ರೈ ಮಾಡಿ ಮಿನಿ ವ್ಲಾಗ್ಸ್ ಹಾಕೋಣ ಅಂತ. ಆ್ಯಂಡ್ ಫುಡ್ ವಿಷಯಕ್ಕೆ ಸ್ವಲ್ಪ ತುಂಬ ಮೈಂಡು ಬೆಳಗ್ಗೆ ಎದ್ದೇನು ಮಾಡಬೇಕು ಅಂತ ಅನಿಸುತ್ತೆ. ಆ ಥರದ್ದೊಂದು ಚೇಂಜಸ್ ಆಗಿದೆ. ಆ್ಯಂಡ್ ಡಿಫ್ರೆಂಟಾಗಿರೋ ಡಿಶಸ್ನ ಟ್ರೈ ಮಾಡಬೇಕು ಅಂತ ಅದೊಂದು ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ. ನಾರ್ಮಲಾಗಿ ಯಾವಾಗಲೂ ನಾವು ನಾರ್ಮಲ್ ಡಿಶಸ್ ಮಾಡೋದು ನಾರ್ಮಲ್ಲೇ. ಸೊ ಹಾಗಾಗಿ ನಾನು ನಾಳೆ ಹೆಸರು ಕಾಳಿಂದು ದೋಸೆ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾನು ಮಾಡಿಲ್ಲ. ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಿರ್ತಾರೆ. ಬಟ್ ನಾನು ಮಾಡಿರೋ ತಿಂಡಿಗಳನ್ನೇ ಮಾಡ್ಕೊಳ್ಳೋದು ಜಾಸ್ತಿ ಆಗಿರುತ್ತೆ ಅರ್ಜೆಂಟಲ್ಲಿ. ಬಟ್ ಇವಾಗ ಒಂದು ವೈಬ್ ಚೇಂಜ್ ಆಗಿದೆ. ಬೆಳಗ್ಗೆ ಬೇಗ ಅಂತೀನಿ, ನನಗೂ ಟೈಮ್ ಇರುತ್ತೆ. ಸೊ ಹಾಗಾಗಿ ಥಿಂಕಿಂಗ್ ತುಂಬ ಚೆನ್ನಾಗಿದೆ. ಮೈಂಡ್ ಎಷ್ಟು ಥಿಂಕ್ ಮಾಡುತ್ತೆ ಅಂದರೆ ಕ್ರಿಯೇಟಿವಾಗಿ ಥಿಂಕ್ ಮಾಡ್ತಿದೆ. ಹಾಗಾಗಿ ನಾನು 2 ಡೇಸ್ ಅರ್ಲಿ ಮಾರ್ನಿಂಗ್ ಎದ್ದೇಳ್ತಿರೋದು, ನನ್ನ ಕೆಲಸ ಆಗ್ತಿರೋ ಎಕ್ಸ್ಪೀರಿಯೆನ್ಸ್ ಹಿಂಗಿದೆ. ತುಂಬ ಜನ ಎಷ್ಟು ಎಫರ್ಟ್ಸ್ ಹಾಕ್ತಾರೆ ವುಮೆನ್ಸು. ಅದು ನಿಜ ನನಗೆ ಗ್ರೇಟ್ಫುಲ್ ಅನಿಸುತ್ತೆ. ನಾನು ಹೆದೊಂಡೆಲ್ಲ ಆದಮೇಲೆ. ಆ್ಯಂಡ್ 1-2 ಮಿನಿಟ್ಸ್ ಹಂಗೆ ಮನೆ ಮುಂದೆ ವಾಕ್ ಮಾಡ್ಕೊಳ್ತಿದ್ದೀನಿ. ಏನು ಮತ್ತೇನೂ ಇಲ್ಲ. ಆ್ಯಂಡ್ ಮುಂದೆ ಹಿಂದೆ ಆಚೆ ಒಳಗೆ ಅಂತ ಓಡಾಡಿಕೊಂಡೆ ನನಗೆ ವಾಕ್ ಆಗಿಬಿಡುತ್ತೆ. ಹಾಗಾಗಿ ಪ್ರತಿಯೊಂದಕ್ಕೂ ಓಡಾಡ್ತಾನೆ ಇರ್ತೀನಿ. ಅದೊಂದು ಎಕ್ಸಸೈಸ್ ಫೀಲ್ ಅನಿಸುತ್ತೆ. ತುಂಬ ಕ್ಲೀನಾಗಿ ಇಟ್ಕೊಳ್ತೀನಿ ಮನೇನ. ಆವಾಗ ವರ್ಕ್ ಪ್ರೆಷರು ಅದು ಇದು ಅಂತ ನಾನು ತುಂಬಾ ರೀಸನ್ಸ್ ಇರೋದು. ಬಟ್ ಇವಾಗ ನನಗೆ ಪಾಪು ಕಾಟ ಕೊಡಲ್ವಲ್ಲ. ಸೊ ಹಂಗಾಗಿ ನಾನು ಒಬ್ಬಳೇ ಕೆಲಸ ಆರಾಮಾಗಿ ಇದ್ದ ತಕ್ಷಣ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿದೆ. ನೀವು ಟ್ರೈ ಮಾಡಿ ಯಾರೆಲ್ಲ ಲೇಟಾಗಿ ಎದ್ದೇಳ್ತಾ ಇದ್ರಿ ಆ್ಯಂಡ್ ನಂತರ ಸೋಂಬೇರಿಯಾಗಿದ್ವಿ ಸ್ವಲ್ಪ ದಿನ ಅಂಥವ್ರು ಟ್ರೈ ಮಾಡಿಬೇಕಾದ್ರೆ ಖಂಡಿತ ನಿಮ್ಗೆ ಯೂಸ್ ಆಗುತ್ತೆ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋ ಇಷ್ಟು. ಆ್ಯಂಡ್ ಮಕ್ಳಿಗೆ ಫೋನ್ ಕೊಡೋದು ಬೇಡ, ಅವಾಯ್ಡ್ ಮಾಡಬೇಕು. ನಾನು ಅವಾಯ್ಡ್ ಮಾಡಬೇಕು, ನೀವು ಅವಾಯ್ಡ್ ಮಾಡಿ ಯಾರೆಲ್ಲ ಕೊಡ್ತಾ ಇದ್ದೀರಾ. ಈ ರೀತಿ ಪ್ರಾಬ್ಲಮ್ ಆಗೋದು ಬೇಡ ನಮ್ಮ ಮಕ್ಕಳಿಗೆ. ಬೇರೆ ಮಕ್ಕಳು ನೋಡಿದಾಗಲೇ ನಮಗೆ ಅಯ್ಯೋ ಪಾಪ ಅನಿಸುತ್ತೆ. ಇವನ್ ನಮ್ಮ ಮಕ್ಕಳು ಆಫೀಸ್ ಇದ್ದಾಗ ಎಷ್ಟು ನೋವಾಗ್ಬೋದು ನಮಗಲ್ಲ. ಅದನ್ನು ನಾವು ಮೈಂಡ್ಗೆ ಹಾಕ್ಕೊಂಡು ಕೇರ್ಫುಲ್ಲಾಗಿರಬೇಕು ಮಕ್ಕಳು ವಿಷಯದಲ್ಲಿ. ಅವರಿಗೆ ಗೊತ್ತಾಗೋ ಥರ ಇದ್ದಾಗ, ಮೈಂಡ್ ಡೆವಲಪ್ಮೆಂಟ್ ಆದಾಗ, ಮೆಚೂರಿಟಿ ಬಂದಾಗ ಅವರೇ ನಾವು ಹೇಳಿದ್ರೂ ಹೆದರ್ಕೊಂಡು ಸುಮ್ಮನಾಗ್ತಾರೆ. ಬಟ್ ಇವಾಗ ಕೇಳೋ ಮೈಂಡ್ಸೆಟ್ ಅವ್ರಿಗಿರಲ್ಲ. ಸೊ ನಾವು ಅದನ್ನು ಡಿಫ್ರೆಂಟ್ ವೇಯಲ್ಲಿ ಕ್ರಿಯೇಟಿವ್ ಏನಾದರೂ ಕೊಟ್ಟು ಅವರಿಗೆ ಮೈಂಡ್ ಡೈವರ್ಟ್ ಮಾಡಬೇಕು ಫೋನಿಂದ. ನಮ್ಮ ಪಾಪು ಇವಾಗ ಸ್ವಲ್ಪ ರಿಟರ್ನ್ಸ್ ಟು
ಅರೌಂಡ್ 1.5 2 ಮಂತ್ಸಲ್ಲಿ ಹಂಗೆ ಮಾಡೋನು. ಇವಾಗ ಬಿಡಿಸ್ಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಹೋಪ್ ಈ ವಿಡಿಯೋ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ, ಮದರ್ಸ್ಗಳಿಗಾಗಿರ್ಬೋದು ಅಥವಾ ವುಮೆನ್ಸ್ಗಳಿಗೆ ಯಾರಿಗಾದ್ರೂ ಅಷ್ಟೇ. ನನ್ನ ವಿಡಿಯೋ ಅಚ್ಚಂದಲ್ಲಿ ಒಬ್ರಿಗಾದ್ರೂ ಯೂಸ್ ಆಗಲಿ ಅನ್ನೋದು ನನ್ನ ಒಂದು ಇಂಟೆನ್ಷನ್ ಅಷ್ಟೇ. ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ, ಸಾರಿ ಕೇಳ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನೋಡೋಣ ನೆಕ್ಸ್ಟ್ ಡೇಸ್ಗಳಲ್ಲಿ ಕೆಲವೊಂದಿಷ್ಟು ಏರ್ ಕೇರ್ ಟಿಪ್ಸ್ಗಳನ್ನ ಕೊಡ್ತೀನಿ. ಇವಾಗ ಜಸ್ಟ್ ಅಷ್ಟೇ ಏರ್ ಆಯಿಲ್ ಅಪ್ಲೈ ಎಲ್ಲ ಮಾಡ್ಕೊಂಡಾಯ್ತು, ಇನ್ನೇನಿಲ್ಲ ಇವಾಗ ಕೆಲಸ. ಅನ್ನ ಸಾಂಬಾರೆಲ್ಲ ಆಗಿದೆ. ಪಾಪುಗೆ ಈ ಥರ ಜಸ್ಟ್ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಹೋಪ್ ಹೆಲ್ಪ್ಫುಲ್ ಅನಿಸುತ್ತೆ ಅಂತ ಅಂದ್ಕೊಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಲಾಟ್ಸ್ ಆಫ್ ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್, ಬಾಯ್.